ಹಾಗಾಗಿ ಸ್ವಲ್ಪ ಬ್ಯಾಕ್ ಪರ್ಸನ್ ಯೂಟ್ಯೂಬ್ ಚಾನಲ್ ಕೊನೆಗೂ ನಮ್ಮ RCB ತಂಡನ ಕೆಳಗೆ ಹಾಕಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ GT ಅಗ್ರಸ್ಥಾನಕ್ಕೆ ಜಂಪ್ ಮಾಡಿದೆ. ನಿನ್ನೆ ಮ್ಯಾಚ್ ಅಲ್ಲಿ GT ಭರ್ಜರಿ ಜಯ ಅಂದ್ರೆ ಕ್ಲೋಸ್ ಆಗಿ ಹೋಗ್ಬಿಟ್ಟು ಬಾಯಿಗೆ ಬರ್ಸಿ GT ಅವರು ಗೆದ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ್ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಇವಾಗ GT ವರ್ಸಸ್ MI ಮ್ಯಾಚ್ ಬಗ್ಗೆ ಮಾತಾಡ್ಕೊಂಡ್ಬರೋಣ. ಸೊ ಒನ್ ಆಫ್ ದ ಬೆಸ್ಟ್ ಸಿನಿಮಾ ನಾನು ನೋಡಿದ್ ನಿನ್ನೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲೋ ಇದ್ದಿದ್ ಮ್ಯಾಚು ಒಂದ್ ಕಡೆ ಸೋಲ್ತಾ ಇದ್ರು ಅಂತ ಅನ್ಕೊಂಡಿದ್ವಿ, ಬಟ್ ಸ್ಟಿಲ್ ಬುಮ್ರಾ ಅಂಡ್ ಕೋ ಏನಿದೆ ಫುಲ್ ಕಮ್ ಬ್ಯಾಕ್ ಮಾಡ್ಬಿಟ್ಟಿದ್ರು. ಬಟ್ ಲಾಸ್ಟ್ ಮೂಮೆಂಟ್ ಆ ಲಾಸ್ಟ್ ಓವರ್ ಅಲ್ಲಿ ಏನಿತ್ತು ಗೊತ್ತಾ, ದೀಪಕ್ ಚಹರ್ ಅವ್ರು ಆಕ್ಚುಲಿ ನೋ ಬಾಲ್ ಮತ್ತೆ ಆ 6 ಕೊಟ್ಟಿಲ್ಲ ಅಂದಿದ್ರೆ ಮೇ ಬಿ ಮ್ಯಾಚ್ ಇನ್ನೂ ಇವ್ರ ಕಡೆ ಮುಂಬೈ ಇಂಡಿಯನ್ಸ್ ಆರಾಮ್ಸೆ ವಿನ್ ಆಗ್ತಿತ್ತೇನೋ. ಅದಾದ್ಮೇಲೂ ಕೂಡ ಮ್ಯಾಚ್ ನ ಡ್ರಾ ಮಾಡ್ಕೊಂಡು ಸೂಪರ್ ಓವರ್ ತಗೊಂಡೋಗ್ಬೋದಾಗಿತ್ತು. ಆ ಹಾರ್ದಿಕ್ ಪಾಂಡ್ಯ ಅವರು ಬೇಗ ಹೊಡಿಬೇಕು. ಹಾರ್ದಿಕ್ ಪಾಂಡ್ಯ ಅವರು ನನಗೆ ಇವಾಗಲೂ ಲಿಟ್ರಲಿ ಬೇಜಾರಾಯ್ತು. ಹಾರ್ದಿಕ್ ಪಾಂಡ್ಯ ಅವರು ನಿಧಾನ ಹೊಡಿಬೇಕಾಗಿತ್ತು. ದೀಪಕ್ ಚಹರ್ ಅಟ್ ಲೀಸ್ಟ್ ಅಲ್ಲಿ ಎಷ್ಟು ಎರರ್ಗಳಾಯ್ತು ಅಂತಂದ್ರೆ, ದೀಪಕ್ ಚಹರ್ ಏನಾದ್ರು ಮೇ ಬಿ ಸ್ಟಂಪ್ಸ್ ಇಂದ ಇದ್ದಿತ್ತು ಅಂತಂದ್ರೆ ಅದು ಕೂಡ ಆಗ್ಬೋದಾಯ್ತು. ಮತ್ತೆ ಮೇನ್ ಥಿಂಗು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಅಲ್ಲಿ ಇರ್ಲಿಲ್ಲ. ಸೂರ್ಯಕುಮಾರ್ ಯಾದವ್ ಬೇಗ ಓಡಬೇಕಾಗಿತ್ತು, ರನ್ ಬೇಗ ಓಡ್ಕೊಂಬಂದು ಅಟ್ಲೀಸ್ಟ್ ಅವರು ಬಾಲ್ ಮಿಸ್ ಇನ್ ಕೇಸ್ ಏನಾದ್ರು ಹೊಡಿಯೋ ವಿಕೆಟ್ ಏನಾದ್ರು ಮಿಸ್ ಆಗಿತ್ತು ಅಂತಂದ್ರೆ ಇವ್ರು ಹಿಡಿದ್ಬಿಟ್ಟು ಹೊಡಿಬೋದಾಗಿತ್ತು. ತುಂಬಾ ಇನ್ನೂ ಟೈಮ್ ಇತ್ತು. ಆಕ್ಚುಲಿ ಹರ್ಷದ್ ಅವ್ರು ಯಾರು ಓಡ್ತಾ ಇದ್ರು ಗೊತ್ತಾ, ಹರ್ಷದ್ ವರ್ಷ ಇವರು ಅವ್ರು ಆಕ್ಚುಲಿ ಇನ್ನೊಂದು ಸ್ಲೋ ಇದ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದಷ್ಟು ಎರರ್ಗಳು ನಡೀತು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಬರೋಣ ಬನ್ನಿ ಇವಾಗ. ಫಸ್ಟ್ ಆಫ್ ಆಲ್ ಟಾಸ್ ಬಂದು GT ವಿನ್ ಆಗ್ತಾರೆ ಅಂಡ್ ಇಲ್ಲಿ ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಮುಂಬೈ ಬ್ಯಾಟಿಂಗ್ ಕಡೆ ಬಂದಂತವ್ರು ಸೊ ಯಾರು ಕೂಡ ಅಷ್ಟಾಗಿ ಕಚ್ಕೊಳ್ಳಲ್ಲ. ಸೊ ಆಕ್ಚುಲಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ಬೇಗ ರಿಯಾನ್ ರಿಕಲ್ಟನ್ ಅವರು ಮೊದಲನೇ ಓವರಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಸುಯಿ ಅಂತ ಕಳಿಸ್ಬಿಡ್ತಾರೆ ಬೇಗನೆ. ಅದಾದ್ಮೇಲೆ ಏನೊಂದು ಪಾರ್ಟ್ನರ್ಶಿಪ್ ಬರುತ್ತೆ ರೋಹಿತ್ ಶರ್ಮಾ ಮತ್ತೆ ವಿಲ್ ಜಾಕ್ಸನ್ ಅವರಿಂದ, ಒಂದು ಸ್ವಲ್ಪ ರನ್ಸ್ ಗಳು ಸ್ಕೋರ್ ಆಗ್ತಾ ಇರುತ್ತೆ. ಇಮಿಡಿಯೇಟ್ ಆಗಿ ಇವನ್ ರೋಹಿತ್ ಶರ್ಮಾ ಅವರು 4ನೇ ಓವರಲ್ಲಿ ಔಟ್ ಆಗ್ಬಿಡ್ತಾರೆ. ಅವರು ಕೂಡ ಕಮಾಲ್ ಮಾಡೋಕ್ಕಾಗಲ್ಲ. ಬಟ್ ಅದಾದ್ಮೇಲೆ ಏನ್ ಬರುತ್ತೆ ಗೊತ್ತಾ, ಒನ್ ಆಫ್ ದ ತೂಫಾನ್ ಅಂತ ಹೇಳ್ಬೋದು. ಬೆಸ್ಟ್ ಇನ್ನಿಂಗ್ಸ್ ಆಡ್ತಾರೆ ಸೂರ್ಯಕುಮಾರ್ ಯಾದವ್ ಮತ್ತೆ ವಿಲ್ ಜಾಕ್ಸನ್ ಅವರು. ಅಲ್ಲಿ ವಿಲ್ ಜಾಕ್ಸ್ ಅವ್ರದ್ದು ಏನಪ್ಪಾ ಒಂದು ಮೈನಸ್ ಇದ್ದಿದ್ದು ಅಂತಂದ್ರೆ, ಆ ಒಂದು ಲಾಂಗ್ ಇನ್ನಿಂಗ್ಸ್ ನ ಇನ್ನೊಂದು ಸ್ವಲ್ಪ ತಗೊಂಡು ಹೋಗ್ಬೇಕಾಗಿತ್ತು. 50ನ ಸ್ಕೋರ್ ಮಾಡ್ತಾರೆ. ಇವನ್ ಸೂರ್ಯಕುಮಾರ್ ಯಾದವ್ ಫಸ್ಟ್ ಬೀಳ್ತಾರೆ. ಆಕ್ಚುಲಿ ಟ್ರಾಪಿಗೆ ಬೀಳೋದು ಯಾರಪ್ಪ ಅಂದ್ರೆ ಫಸ್ಟ್ ಸೂರ್ಯಕುಮಾರ್ ಯಾದವ್. ಸಾಯಿ ಕಿಶೋರ್ ಅವ್ರಿಗೆ ಏನ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ ಗೊತ್ತಾ, ಮೇಲೆ ಎತ್ತಕ್ಕೆ ಹೋಗಿ 10ನೇ ಓವರಲ್ಲಿ ಔಟ್ ಆಗ್ಬಿಡ್ತಾರೆ. ಸೊ ಅಲ್ಲಿ ಬ್ಯಾಕ್ ಫುಟ್ ಬೀಳೋದು ಮುಂಬೈ ಇಂಡಿಯನ್ಸ್ ಅವರು. ಅದಾದ್ಮೇಲೆ ಯಾರು ಕೂಡ ಅವ್ರ ಜೊತೆ ವಿಲ್ ಜಾಕ್ಸನ್ ಅವ್ರಿಗೆ ಒಂದು ಸ್ವಲ್ಪ ನಿಂತ್ಕೊಂಡು ಆಡ್ಬೇಕಾಗಿತ್ತು. ವಿಲ್ ಜಾಕ್ಸನ್ ಸೆಟ್ ಆಗಿದ್ರು, ಔಟ್ ಆಗೋದ್ರು. ನಾನು ತಿಲಕ್ ವರ್ಮಾ ಅಲ್ಲಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಗುರು. ನಿನ್ನೆ ಮ್ಯಾಚ್ ಅಲ್ಲಿ ಆಕ್ಚುಲಿ ತಿಲಕ್ ವರ್ಮಾನೇ ಬಂದು ಬ್ಯಾಟಿಂಗ್ ಸ್ಟಾರ್ಟ್ ಆಗಿ ಮುಂಚೆ ಒಂಥರ ಬ್ಯಾಟ್ ಎಲ್ಲ ಸ್ವಿಂಗ್ ಮಾಡ್ತಾ ಇದ್ರು. ಅನ್ಕೊಂಡೆ ತಿಲಕ್ ವರ್ಮಾ ಬಂದು ಹೊಡಿತಾರೇನೋ ಗುರು ಇವತ್ತು ಭರ್ಜರಿಯಾಗಿ ಅಂತ ಅನ್ಕೊಂಡೆ. ಏನೂ ಕಿತ್ಕೊಳಕ್ಕಾಗಿಲ್ಲ. GT ಏನು ಗುರು, ಆಶೀಶ್ ನೇಹಾರ ಒಂದ್ ಕಡೆ ಅಲ್ಲಿ ಬರ್ತಾರೆ, ಇನ್ನೊಂದ್ ಕಡೆ ಕ್ಯಾಪ್ಟನ್ಸಿ ಮೆಚ್ಕೊಳ್ಬೇಕು ಶುಭ್ಮನ್ ಗಿಲ್ ಅವ್ರದ್ದಾಗಿರ್ಬೋದು. ಮೇನ್ ಥಿಂಗ್ ಕೋಚಿಂಗ್ ಸ್ಟಾಫ್ಗಳು ಏನಿದೆ ಗೊತ್ತಾ, ಎಸ್ಪೆಷಲಿ ಆಶೀಶ್ ನೇಹಾರ ಅವರಂತೂ ಪ್ರತಿ ಒಂದು ಬಾಲ್ ಅವ್ರ ವಿಕೆಟ್ ಎಷ್ಟು 3 ಕ್ಯಾಚ್ ಮಿಸ್ ಮಾಡಿರೋ GT ಅವ್ರು ಆಕ್ಚುಲಿ ಹೇಳಿದ್ರಿ. ಸೊ ಅವ್ರು ನಿಂತ್ಕೊಂಡೇ ಇರ್ತಾರೆ ಪ್ರತಿಯೊಂದು ಬಾಲ್ಗೂ, ಕೂತ್ಕೊಳ್ಳಲ್ಲ ಮನುಷ್ಯ ಅಂತ. ಸೊ ಆಸ್ ಇಟ್ ಈಸ್ ಹಂಗೆ ಮಾಡಿದ್ದಾರೆ ನೆನ್ನೆ ಮ್ಯಾಚ್ ಅಲ್ಲಿ ಇಲ್ಲಿ. ಅಂಡ್ ನಿಮ್ಗೆ ಇನ್ನೊಂದು ನೋಡೋ ಹಾಗಿದ್ರೆ ಆಕ್ಚುಲಿ ಇಲ್ಲಿ ಮ್ಯಾಚ್ ಅಲ್ಲಿ ಕೆಲವೊಂದಷ್ಟು ಎರರ್ಗಳಾಯಿತು. ಕ್ಯಾಚ್ಗಳು ಬಿಟ್ಟಿದ್ದಾಗಿರ್ಬೋದು. GT ಫೀಲ್ಡರ್ಸ್ಗಳು ಹೆವಿ ಉರ್ಕೊಂಬಿಟ್ರು, ಶುಭ್ಮನ್ ಗಿಲ್ ಮತ್ತೆ ಆಶೀಶ್ ನೇಹಾರ್ ಇಬ್ರು ಕೂಡ. ಬಟ್ ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ ಯಾವ ರೀತಿ ಗುರು, ಕಂಟಿನ್ಯೂಸ್ ಆಗಿ ವಿಕೆಟ್ಸ್ ಗಳನ್ನ ತೆಗಿತಾ ಇದ್ದಾರೆ. ಯಾರು ಕೂಡ 10 ರನ್ ಮೇಲೆ ದಾಟ್ಸಕ್ ಬಿಡ್ಲಿಲ್ಲ. ಲಾಸ್ಟ್ ಅಲ್ಲಿ 27 ರನ್ ಲಾಸ್ಟ್ ಅಲ್ಲಿ ಬಾಷ್ ಅವ್ರು ನಿಂತ್ಕೊಂಡು ಹೊಡಿತಾರೆ. ಆ 2 ಸಿಕ್ಸ್ ಹೊಡಿತಾರೆ ಗೊತ್ತಾ ಬಾಷ್ ಅವರು. ಯಾರ್ಕರ್ಗೆ ಬಂದ್ಬಿಟ್ಟು ಈಗ ಪಟಕ್ ಅಂತ ಏನ್ ಸೌತ್ ಆಫ್ರಿಕನ್ ಸ್ಟಾರ್ ಗುರು ಅಂತ. ನನ್ನ ಪ್ರಕಾರ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇವರೆಲ್ಲ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ಗೆ ಲೈಕ್ ಪ್ರೊಡ್ಯೂಸ್ ಆಗ್ತಾರೆ ಅಂತ ಅನಿಸ್ತದೆ. ಸಕ್ಕ ಶಾಟ್ ಹೊಡಿತಾರೆ. ಅದು ಪ್ರಸಿದ್ಧ ಕೃಷ್ಣಗೆ ಯಾರ್ಕರ್ನ ಆ ತರ ಸಿಕ್ಸ್ ಹೊಡಿಯೋದು ನಾನು ಇದುವರೆಗೂ ಫಸ್ಟ್ ಟೈಮ್ ನಾನು ನೋಡಿದ್ದು. ಸಕ್ಕತ್ ಹೊಡಿತಾರೆ ಮಾತ್ರ ಅದಂತೂ. ಅದನ್ನ ಬಿಟ್ರೆ ಮುಂಬೈ ಇಂಡಿಯನ್ಸ್ ಪರವಾಗಿ ಏನಂತ ವಾವ್ ಅಂತ ಹೇಳ್ಕೊಳ್ಳೋ ಇನ್ನಿಂಗ್ಸ್ ಯಾರ ಕಡೆ ಇಲ್ಲ. ಟಾರ್ಗೆಟ್ ನ ಕೊಡ್ತಾರೆ ಗೈಸ್ ಇಲ್ಲಿ GT ಅವರಿಗೆ. ಸೊ ಇದನ್ನ ಚೇಸ್ ಮಾಡ್ಲಿಕ್ಕೆ ಬಂದಂತ GT ಅವರು ಸಾಯಿ ಸುದರ್ಶನ್ ಅವರು ಕೂಡ ಅವ್ರನ್ನ ಕಳಿಸ್ತಾರೆ. ಸಾಯಿ ಸುದರ್ಶನ್ ಅವ್ರನ್ನ ಬೇಗ ಕಳಿಸ್ತಾರೆ. ಬೋಲ್ಟ್ ಅವ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಬಿಡಿ 2ನೇ ಓವರ್. ಮೊದಲನೇ ಓವರ್ ಚೆನ್ನಾಗಿ ಮಾಡಿದ್ರು ದೀಪಕ್ ಚಹರ್ ಅವರು. 2ನೇ ಓವರ್ ಬೋಲ್ಟ್ ವಿಕೆಟ್ ತಗೊಂತಾರೆ. ಬಟ್ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಒಂದಷ್ಟು ಲಾಂಗ್ ಇನ್ನಿಂಗ್ಸ್ ಆಡಕ್ ಟ್ರೈ ಮಾಡ್ತಾರೆ ಶುಭ್ಮನ್ ಗಿಲ್ ಮತ್ತೆ ಜಾಸ್ ಬಟ್ಲರ್ ಅವರು. ಕೂಡ ತುಂಬಾ ಗಾಳಿ ಬರ್ತಾ ಇತ್ತು, ಮಳೆ ಬರ್ತಾ ಇತ್ತು ಅಂಡ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇತ್ತು ಗಾಳಿಲಿ. 6 ಓವರ್ ಆದ್ಮೇಲೆ ಅವ್ರು ಆಕ್ಚುಲಿ ನನ್ಗೆ ಏನ್ ಗೊತ್ತಾ ಭಯ ಆಗಿತ್ತು, GT ಅವರು ಇನ್ನು DRS ಇನ್ನು 40 ರನ್ ದಾಟಿಸ್ಬೇಕಾಗಿರುತ್ತೆ 6 ಓವರ್ಸ್ಗೆ. ಇವ್ರ ಹತ್ರ ಒಂದೇ ವಿಕೆಟ್ ಕಳ್ಕೊಂಡಿದ್ದು. ಇವ್ರು ಕೇವಲ 35 ರನ್ ಅವರೇ ಗುರು. 10 ರನ್ ನಾಯಿ ಪೇರೆ ಹೊಡ್ಸ್ಕೊಂಡ್ರು ಫಸ್ಟ್ ಓವರ್ ಅಲ್ಲಿ ಹಾಕೊಂಡು 6 ಹೊಡ್ಸ್ಕೊಂಡು ಗಿಲ್ ಅವ್ರು ಹೊಡೆದ್ರು ನಾಯಿ ಹೊಡೆದ್ರು. ಮ್ಯಾಚ್ ಸ್ವಲ್ಪ ಚೇಂಜ್ ಆಗಿದೆ ಎಲ್ಲಪ್ಪ ಅಂತಂದ್ರೆ ಒಂದಷ್ಟು ಓವರ್ಸ್ಗಳು 9ನೇ ಓವರ್ವರೆಗೂ ಆಕ್ಚುಲಿ 8ನೇ ಓವರ್ವರೆಗೂ ಕಂಟ್ರೋಲ್ ಅಲ್ಲಿ ಇತ್ತು ಮುಂಬೈ ಇಂಡಿಯನ್ಸ್ ಪರವಾಗಿ. ಬಟ್ 9ನೇ ಓವರ್ ಏನು ಒಂದು ಹಾರ್ದಿಕ್ ಪಾಂಡ್ಯ ಅವರು ಓವರ್ ಹಾಕಿದ್ರು ಗೊತ್ತಾ ನಿನ್ನೆ. ಆಕ್ಚುಲಿ ಆ ಕ್ಯಾಪ್ಟನ್ಗೆ ಆಫ್ ಡೇ ಅಂತಾನು ಹೇಳ್ಬೋದು. ಕ್ಯಾಪ್ಟನ್ ಕೂಡ ರನ್ಸ್ ಸ್ಕೋರ್ ಮಾಡಲಿಲ್ಲ. ಲೈಕ್ ಬೌಲಿಂಗ್ ಒಂದೇ ಓವರ್ ಹಾಕಿದ್ದು. ಆ ಓವರ್ಲು 18 ರನ್ ನೋಡ್ಸ್ಕೊಂಡ್ರು. ಅದು ಒಂಥರ ವರ್ಸ್ಟ್ ಅಂತ ಹೇಳ್ತೀನಿ. ವೈಡ್ ಆಗ್ತಿದ್ರೆ ನೋಬಾಲ್ ಆಗ್ತಿದ್ದಾರೆ, ವೈಡ್ ಆಗ್ತಿದ್ರೆ ನೋಬಾಲ್ ಆಗ್ತಿದ್ದಾರೆ. ಏನ್ ಗುರು ನನಗೆ ನಡೀತಾ ಇದೆ ಅಲ್ಲಿ ಅಂತ ಅನಿಸ್ತು. ಬಟ್ ಅದಾದ್ಮೇಲೆ ಬುಮ್ರಾ ಮತ್ತೆ ಬೋಲ್ಟ್ ಅವರು ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದ್ರು, ರಿಟರ್ನ್ ಅಂತ ಹೇಳ್ಬೋದು. ಎಲ್ಲ ವಿಕೆಟ್ ತಗೊಂಡು GT ಅವರು ಎಕ್ಸ್ಪೋಸ್ ಮಾಡಿದ್ರು. ಆಕ್ಚುಲಿ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇಲ್ಲ ಅಂತ. ಬಟ್ ಫೈನಲಿ ಕೋಡ್ಸೆ ಅವರು ಮತ್ತೆ ರಾಹುಲ್ ಟಿವಾಟಿ ಅವರು ಫೈನಲ್ ನಿಂತ್ಕೊಂಡಿದ್ರು. ಲಾಸ್ಟ್ ಓವರು
ಇನ್ನೇನು ಆ ಮ್ಯಾಚ್ನ ಕಂಪ್ಲೀಟ್ ಆಗಿ ಮುಂಬೈ ಇಂಡಿಯನ್ಸ್ ಪರವಾಗಿ ಇರ್ಬೇಕಾದ್ರೆ 15 ರನ್ ಏನು ಡಿಫೆಂಡ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಏನಲ್ಲ, ಅವರು ಆರಾಮ್ಸೆ ಡಿಫೆಂಡ್ ಮಾಡ್ಕೊಳ್ಬೋದಾಗಿತ್ತು. ಬಟ್ ಸ್ಟಿಲ್ ಒಂದು ನೋ ಬಾಲ್ 6 ಏನು ಅದನ್ನು ಕೊಡ್ತಾರೆ, ಅದು ಕೊಟ್ಟಿಲ್ಲ ಅಂತಂದ್ರೆ ಮೇ ಬಿ ಮ್ಯಾಚ್ ಇವ್ರ ಕೈಲಿ ಇರ್ತಿತ್ತು. ಲಾಸ್ಟ್ ಅಲ್ಲಿ ನಿಧಾನ ಕೊಡ್ಬಿಟ್ಟು ಆ ರನ್ಔಟೇ ನನಗೆ ಪದೇ ಪದೇ ಹೇಳ್ತಾ ಇರೋದು. ರನ್ಔಟ್ ಏನಾರ ಮಾಡಿತ್ತು ಅಂತಂದ್ರೆ, ಯಾಕಂದ್ರೆ GT ಅವರು ನನಗೂ ಸ್ವಲ್ಪ ಕುತ್ತಾಗೋ ಹತ್ರ ಚಾನ್ಸಸ್ ಕಾಣಿಸ್ತದೆ. ಯಾಕಂದ್ರೆ GT ಅವರು ಆಲ್ರೆಡಿ ಟಾಪ್ 1 ಬಂದ್ಬಿಟ್ಟಿದ್ದಾರೆ ಗುರು. 18 ಅಂಕ ಇದೆ RCB ಬಟ್ ನೆಟ್ ರನ್ ರೇಟ್ GT ಅವ್ರು ಜಾಸ್ತಿ ಇದೆ, ಹಂಗಾಗಿ ಅವರು ಟಾಪ್ ಅಲ್ಲಿ ಕುತ್ಕೊಂಡು ನಾವು ಎರಡನೇ ಸ್ಥಾನಕ್ಕೆ ಬಂತು. ನಾನು ಹಂಗೂ ಅನ್ಕೊಂಡೆ ಮೇ ಬಿ ಮಳೆ ಬಂದು ಏನಾದ್ರು ರದ್ದಾಗ್ಬಿಟ್ಟಿದ್ರೆ ನಮಗೂ ಒಂದು ಸ್ವಲ್ಪ ಒಂದು ಅಡ್ವಾಂಟೇಜ್ ಇರ್ತಿತ್ತು, ನಾವು ನೆಕ್ಸ್ಟ್ ಮ್ಯಾಚ್ ಗೆದ್ದಿತ್ತು ಅಂತಂದ್ರೆ. ಅವಾಗ 3 ತಂಡಗಳು 15 ಆಗ್ಬಿಡೋದು. ಹೌದು, 15. ಸೊ ಬಟ್ ಸ್ಟಿಲ್ ಎನಿವೇಸ್ ಗೈಸ್, ನಿಮ್ಗೆ ಏನು ಅನ್ನಿಸ್ತು ನಿನ್ನೆ ಮ್ಯಾಚಲ್ಲಿ ಟರ್ನ್ ಓವರ್ ಎಲ್ಲಿತ್ತು? ಆ್ಯಂಡ್ ಕ್ಯಾಪ್ಟನ್ಸಿ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ, ನಾನು ಆ್ಯಕ್ಚುಲಿ ಕ್ಯಾಪ್ಟನ್ಶಿಪ್ಗೆನೇ ಶುಭಮನ್ ಗಿಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದಿದ್ದು. ಆ್ಯಕ್ಚುಲಿ ರನ್ಸ್ಗಿಂತ 43 ರನ್ಸ್ ಬೇರೆ ಕೂಡ ಗಾಳಿ ಬರ್ತಾ ಇರ್ಬೇಕಾದ್ರೆ ಅಂಪೈರ್ ಹತ್ರ ಹೋಗಿ ಮಾತಾಡ್ತಿದ್ರು. ಸೊ ಈ ತರ ಗಾಳಿ ಬರ್ತಾ ಇದೆ, ನಾವು ಹೆಂಗ್ ಆಡೋದು ಹಂಗೆ ಹಿಂಗೆ ಅಂತೆಲ್ಲ. ಸೊ ಬಟ್ ಸ್ಟಿಲ್ ಅವ್ರು ಇದ್ದೇ ಇರುತ್ತೆ, ಅವ್ರಿಗೆ ಗೊತ್ತು. ಅವ್ರ ಅಂಪೈರ್ ಹತ್ರ ಸ್ವಲ್ಪ ಕಾಸ ಅವರು ಒಟ್ಟಿನಲ್ಲಿ ನಿನ್ನೆ ಎಷ್ಟು ಒಂದಷ್ಟು ಎರರ್ಗಳಾಯಿತು. ಆಮೇಲೆ ತುಂಬ ಅಂಪೈರ್ಸ್ಗಳದ್ದು ಅಷ್ಟೇ ತುಂಬ ಡಿಸಿಷನ್ಸ್ಗಳು ಏನಾಗ್ತದೆ ಮುಂಬೈ ಇಂಡಿಯನ್ಸ್ ಪರವಾಗಿ ನಂಗೆ ಅರ್ಥ ಆಗ್ತದೆ. ಎರಡೂ ಪರವಾಗೂ ಅಷ್ಟೇ, ಕೆಲವೊಂದ್ಸತಿ ಔಟ್ ಕೊಡ್ತಾರೆ, ಕೆಲವೊಂದ್ಸತಿ ನಾಟ್ ಔಟ್ ಕೊಡ್ತಾರೆ, ಕೆಲವೊಂದ್ಸತಿ ಔಟ್ ಇರುತ್ತೆ ನಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇರೋದು ಔಟು ಅಂತ. ಆ ಟೆಕ್ನಾಲಜಿ ಅಂತ ಅದನ್ನು ಯೂಸ್ ಮಾಡಿಬಿಟ್ಟು ಎಲ್ಲೆಲ್ಲೋ ವಿಕೆಟ್ ಹೊಡಿದ್ನ ವಿಕೆಟ್ ಮಿಸ್ ಮಾಡಿಸ್ತಾರೆ, ವಿಕೆಟ್ ಹೊಡಿದೇ ಇರೋದನ್ನ ವಿಕೆಟ್ ತಗೊಂಬಂದು ಕೊಡ್ತಾರೆ. ಕೆಲವೊಂದ್ಸತಿ ಅರ್ಥ ಆಗ್ತಲ್ಲ ಗುರು ನನಗೆ IPL ಅಲ್ಲಿ ರೂಲ್ಸ್ಗಳಂತೂ. ಸೊ ಕೆಲವೊಂದ್ಸತಿ ನೀವು ಕ್ಲಿಯರ್ ಕಟ್ ಆಗಿರುತ್ತೆ, ಬಟ್ ಕೆಲವೊಂದ್ಸತಿ 50% ನೀವು ಮುಂಬೈ ಇಂಡಿಯನ್ಸ್ ಬಂದಾಗ ಈ ತರ ಆಗುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನೀವು ಹಂಗ್ ನೋಡಂಗಿದ್ರೆ WPL ಅಲ್ಲಿ ಸೊ ಬೇಲ್ಸ್ ಎಲ್ಲ ಡಿಸ್ಲಾಡ್ಜ್ ಆದ್ಮೇಲೆ ಔಟ್ ಅಂತ ಕೊಡ್ತಾರೆ. ಇವಾಗ ಬೇಲ್ಸ್ ಡಿಸ್ಲಾಡ್ಜ್ ಏನಿಲ್ಲ, ಜಸ್ಟ್ ಲೈಟ್ ಅಪ್ ಆನ್ ಲೈಟ್ ಬಂತು ಅಂತಂದ್ರೆ ಸಾಕು ಔಟ್ ಅಂತ ಕೊಡ್ತಾ ಇದಾರೆ. ಸೊ ಯಾವ ರೂಲ್ಸ್ ನಾವು ನಂಬ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ, ಇಲ್ಲಿ ಎಲ್ಲ ಕ್ವಶನ್ ಮಾರ್ಕ್ ಉಳ್ಕೊಂಡ್ಬಿಟ್ಟಿದೆ ನಮ್ಗಂತೂ. ಸೊ ಅದನ್ನ ಯಾರು ಕ್ವಶನ್ಸ್ ರೈಸ್ ಮಾಡಲ್ಲ, ಅದಕ್ಕೋಸ್ಕರನೇ ಅಷ್ಟೊಂದು ಕೇರ್ಲೆಸ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ಗೈಸ್, ಏನ್ ಅನ್ಸುತ್ತೆ ನಿಮಗೆ ನಿನ್ನೆ ಮ್ಯಾಚ್ ನೋಡಿದ್ರೆ? ಇಲ್ಲಿ ಮ್ಯಾಚ್ ಟರ್ನ್ ಓವರ್ ಆಗಿದ್ದು, ಒಟ್ಟಿನಲ್ಲಿ GT ಅವರು ಒಂದು ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ವಿನ್ ಆದ್ರು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ, GTನ ಹೆಂಗ್ ಡಿಫೀಟ್ ಮಾಡಬೇಕು ಅಂತಂದ್ರೆ, ಅವರ ಚೇಸಿಂಗ್ ಮಾಡ್ಬೇಕಾದ್ರೆ ಟಾಪ್ 3 ವಿಕೆಟ್ ತೆಗೆದುಬಿಟ್ರೆ ಆಟೋಮೆಟಿಕಲಿ ಅವ್ರನ್ನ ಈಸಿಯಾಗಿ ಡಿಫೀಟ್ ಮಾಡ್ಬೋದು ಅಂತ ನಿನ್ನೆ ಮುಂಬೈ ಇಂಡಿಯನ್ಸ್ ತೋರಿಸ್ಕೊಟ್ಟಿದ್ದಾರೆ. ಎನಿವೇಸ್, ಮುಂಬೈ ಇಂಡಿಯನ್ಸ್ ಯಾಕೆ ಬೆಸ್ಟ್ ಬೌಲಿಂಗ್ ತಂಡ ಆಯಿತು ಅಂತ ನಿನ್ನೆ ಪದೇ ಪ್ರೂವ್ ಮಾಡ್ಕೊಂಡ್ರು. ಯಾಕಂದ್ರೆ ಲಾಸ್ಟ್ ಓವರ್ವರೆಗೂ ಆ ಸ್ಕೋರ್ನ ಮುಂಬೈ ಇಂಡಿಯನ್ಸ್ ಅಲ್ಲಿ ವಾಂಕಡೆ ಸ್ಟೇಡಿಯಂ ಅಲ್ಲಿ ಯಾರು ಕೂಡ ತಗೊಂಡೋಗಕ್ಕಾಗಲ್ಲ. ಇವನ್ RCB ಇದ್ರು ಕೂಡ 1-1 ಮ್ಯಾಚ್ ಆಗಿರೋದು. ನನ್ನ ಪ್ರಕಾರ ಬೆಸ್ಟ್ ಬೌಲಿಂಗ್ ಲೈನಪ್ ಸದ್ಯಕ್ಕೆ GT, ಮುಂಬೈ ಮತ್ತು RCB ಈ 3 ಜನಕ್ಕೂ ಇರೋದು. ಸೊ ಹೋಪ್ ದಟ್ ಈ 3 ಜನ ಕ್ವಾಲಿಫೈ ಆಗ್ತಾರೆ. ಆಲ್ಮೋಸ್ಟ್ ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ. ಇನ್ನೊಂದು ತಂಡ 2 ಮ್ಯಾಚ್ ಉಳ್ಕೊಂಡಿದೆ, ಈಗ 14 ಪಾಯಿಂಟ್ ಇದೆ. ಸೊ ಇನ್ನ 2-2 ಗೆದ್ಕೊಂಡ್ರು ಕೂಡ ಇಲ್ಲಿ ಬೇರೆ ಟೀಮ್ಗಳಿಗೆ ನೆಟ್ ರನ್ ರೇಟ್ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಇಲ್ಲಿ ನನಗೆ ಅನ್ನಿಸ್ತಿರೋದು ಏನಂತಂದ್ರೆ, ಮೇ ಬಿ DC ಮತ್ತೆ ಪಂಜಾಬ್ ಅವರು ಫೈಟ್ ಮಾಡ್ತಾರೆ ಅಂತ ಅನಿಸ್ತಿದೆ. ಬಟ್ ಪಂಜಾಬ್ ಅವರು ಹೇಳಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ ಮ್ಯಾಚ್ ನಾಗಿದ್ದು ಟಾಪಲ್ಲಿ ಉಳ್ಕೊಬಹುದು. GT, ಪಂಜಾಬ್ ಟಾಪಲ್ಲಿ ಉಳ್ಕೊಂಡು ಮುಂಬೈ RCB 3rd 4th ಬಂದ್ರು ಬರ್ಬೋದು. ಯಾಕೆ ಅಂತಂದ್ರೆ ಪಂಜಾಬ್ ಆ ತರ ಫಾರ್ಮ್ ಅಲ್ಲಿ ಇರೋದು, ಒಳ್ಳೆ ಡಿಫೆಂಡ್ ಮಾಡ್ಕೊಂತ ಇದ್ದಾರೆ, ಒಳ್ಳೆ ರನ್ಸ್ ನ ಸ್ಕೋರ್ ಮಾಡ್ತಾ ಇದ್ದಾರೆ. RCBನೂ ಅದೇ ರೀತಿ ಫಾರ್ಮ್ ಅಲ್ಲಿ ಇದೆ. ಬಟ್ ಸ್ಟಿಲ್ ನನಗೆ ನೆಟ್ ರನ್ ರೇಟ್ ಅನ್ನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಯಾಕಂದ್ರೆ ನೆಟ್ ರನ್ ರೇಟ್ ನಾವು RCB ಅವರು ನೆಟ್ ರನ್ ರೇಟ್ ಕಡೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಓನ್ಲಿ ಮ್ಯಾಚ್ ವಿನ್ ಆಗೋದು ಹೆಂಗೆ ಅಂತ ನೋಡ್ತಾ ಇದೀವಿ. ಲಾಸ್ಟ್ ವರ್ಗೂ ಗೇಮ್ಗಳು ಹೋಗ್ತಾ ಇದೆ. ಇಲ್ಲಿ ಬೆಟರ್ ರನ್ ರೇಟ್ ಇರೋದು ಯಾರಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಮತ್ತೆ GT. ಸೊ ಹೋಪ್ ದಟ್ ನೆಕ್ಸ್ಟ್ ಮ್ಯಾಚಸ್ಗಳು ಏನು ಬರುತ್ತೆ, RCB ಅವರು ಎಲ್ಲ ಮ್ಯಾಚಸ್ ವಿನ್ ಆಯಿತು ಅಂದ್ರೆ ಕಂಫರ್ಟಬಲ್ ಆಗಿ ಟಾಪ್ 1 ಅಲ್ಲಿ ಕೂತ್ಕೊಂತೀವಿ. ನಾವು ಪ್ರಿವ್ಯೂದಲ್ಲಿ ಹೇಳಿದಾಗೆ ನಾವು ಪ್ರಿಡಿಕ್ಷನ್ ಹೇಳಿದ್ವಿ GT ವಿನ್ ಆಗುತ್ತೆ ಅಂತ. ಸೊ ಆಸ್ ಇಟ್ ಈಸ್ GT ವಿನ್ ಆಗಿದೆ. ನಮ್ಮ ಪ್ರಿಡಿಕ್ಷನ್ ಮತ್ತೆ ಕ್ಲಿಕ್ ಆಗಿದೆ. ಸೊ ಗೈಸ್, ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆನ್ನೆ ಮ್ಯಾಚ್ ಬಗ್ಗೆ ಸೊ ನಿಮಗೆ ಓವರಾಲ್ ಆಗಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.